ಪುತ್ತೂರು ಸರಕಾರಿ ಆಸ್ಪತ್ರೆಯಲ್ಲಿ ಇವತ್ತು 6 ಡಯಾಲಿಸಿಸ್ ಮಿಷಿನ್ಗಳ ಆರಂಭವನ್ನು ಇವತ್ತು ಮಾಡ್ತಾ ಇದ್ದೇವೆ. ಇವಾಗಲೇ ಸುಮಾರು 17 ಮಿಷಿನ್ಗಳು ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. 157 ಪೇಷಂಟ್ಗಳು ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ದುರಾದೃಷ್ಟ ಅಂತ ಹೇಳಿದರೆ ಇನ್ನು ರಾತ್ರಿ ಹಗಲು ಎಷ್ಟೋ ಜನರಿಗೆ ಗೊತ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಈ ಡಯಾಲಿಸಿಸ್ ಅನ್ನೋದು ರಾತ್ರಿ ಹಗಲು ಇಲ್ಲಿ ನಡೀತದೆ. ನೀವು 3 ಗಂಟೆಗೆ ಕೂಡ ಇಲ್ಲಿ ಪೇಷಂಟ್ ಬರ್ತಾರೆ. ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಕೂಡ ಇಲ್ಲಿ ಪೇಷಂಟ್ ಬರ್ತಾರೆ. ಅವರು ಈ ಸೇವೆಯನ್ನು ಪಡ್ಕೊಂಡು ಹೋಗ್ತಾರೆ. ಈಗ ನಮ್ಮ ಹತ್ರ ಸುಮಾರು 48 ಜನ ವೇಟಿಂಗ್ ಲಿಸ್ಟಲ್ಲಿ ಇದ್ದಾರೆ. ಈ 6 ಮಿಷಿನ್ ಇಲ್ಲಿ ಬಂದರೆ ಸುಮಾರು 23 ಮಿಷಿನ್ಗಳು ಇಲ್ಲಿ ಆಗ್ತದೆ. ಇದರಿಂದ ಈ 48 ಜನರಿಗೂ ಕೂಡ ಉಚಿತವಾದ ಸೇವೆಯನ್ನು ಕೊಡುವಂಥ ಕೆಲಸಗಳು ಆಗ್ತದೆ. ನಿಮಗೆಲ್ಲ ಗೊತ್ತಿದೆ, ನಾನು ಶಾಸಕನಾಗುವ ಮೊದಲೇ ಈ ಡಯಾಲಿಸಿಸ್ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಂಡಿದ್ದವ. ಈ ಹಿಂದೆ ಸರ್ಕಾರ ಇರುವಾಗ ಯಾವ ರೀತಿ ಆಗ್ತಾಯಿತ್ತು ಅಂದರೆ, ಒಂದು ಕಿಟ್ಟಲ್ಲಿ 2-3 ಡಯಾಲಿಸಿಸ್ಗಳನ್ನು ಮಾಡುವಂಥದ್ದು ಯಾವುದೂ ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇರಲಿಲ್ಲ. ಯಾವುದೋ ಒಂದು ಉತ್ತರ ಕರ್ನಾಟಕದ ಏಜೆನ್ಸಿಯವರು ನಡೀತಾ ಇದ್ರು. ಅವರು ಯಾರ ಮಾತನ್ನು ಕೂಡ ಕೇಳ್ತಾ ಇರಲಿಲ್ಲ. ನಾವು ಅವ್ರ ಹತ್ರ ಕೇಳಿದರೆ ಅವರು ದೇ ವರ್ ನಾಟ್ ಶೋಯಿಂಗ್ ದ ಇಂಟ್ರೆಸ್ಟ್. ನಮ್ಮ ಸರ್ಕಾರ ಇಲ್ಲಿ ಆಡಳಿತಕ್ಕೆ ಬಂದ ನಂತರ ಹೊಸ ಏಜೆನ್ಸಿಯನ್ನು ಮಾಡಿ, ಆ ಏಜೆನ್ಸಿ ಹಳೆ ಏಜೆನ್ಸಿಯವರಿಗೆ 900 ರೂಪಾಯಿ ಸಿಗ್ತಾ ಇತ್ತು. ಅವರು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಈಗ ಒಂದು ಕಿಟ್ಟಲ್ಲಿ 1 ಡಯಾಲಿಸಿಸ್ ಮಾಡ್ತಾರೆ. 1500 ರೂಪಾಯಿ ಸರ್ಕಾರ ಒಂದು ಡಯಾಲಿಸಿಸ್ಗೆ ಕೊಡ್ತದೆ. ಇದು ಬಡವರಿಗೆ ಕೊಡುವಂಥ ದೊಡ್ಡ ವರದಾನ. ಡಯಾಲಿಸಿಸ್ ಮಾಡುವವರು ಏನು ಆರಾಮ ಜೀವನ ಮಾಡುವವರಲ್ಲ. ನೀವೊಮ್ಮೆ ಹೊರಗಡೆ ನಿಂತವರು ನೋಡಬೇಕು ಯಾವ ರೀತಿಯವರ ಜೀವನ ಇದೆ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಈ 48 ಜನ ಕೂಡ ಇವತ್ತೇನು ವೇಟಿಂಗ್ ಲಿಸ್ಟಲ್ಲಿದ್ದರು, ಭಾರಿ ದಿವಸದಿಂದ ಅವರ ಬೇಡಿಕೆ ಇತ್ತು, ನಮಗೆ ಇಲ್ಲಿ ಡಯಾಲಿಸಿಸ್ಗಳು ಸಿಗ್ತಾ ಇಲ್ಲ. ಬಡವರಿದ್ದಾರೆ. 1000 ರೂಪಾಯಿಗೆ ಒಂದು ದಿವಸ ಕೊಟ್ಕೊಂಡು 950, 1200 ರೂಪಾಯಿ ಇದೆ ಹೊರಗಡೆ ಡಯಾಲಿಸಿಸ್ ಮಾಡಿದರೆ. 1290 ರೂಪಾಯಿ, 1600, 1600 ಸಾಧ್ಯ ಇದೆಯಾ? ಯಾರಿಗೂ ಸಾಧ್ಯ ಇಲ್ಲ. ಒಬ್ಬ ಬಂದು ನನ್ನ ಹತ್ರ ಹೇಳ್ತಾನೆ, ಸರ್ ನನಗೆ 1500 ರೂಪಾಯಿ ಕೊಡಿ ಅಂತ ಕೇಳ್ತಾನೆ. ಬಾರಿ ಒಂದು 2 ವರ್ಷದ ಹಿಂದೆ ನನ್ನ ಹತ್ರ ಬಂದ ಒಬ್ಬ ಒಳ್ಳೆ ಯುವಕ, ಗಟ್ಟಿ ಇದ್ದಾನೆ. ಏನಕ್ಕೆ ಅಂತ ಕೇಳಿದೆ. ನಿನ್ನ ದೇವರು ಒಳ್ಳೆ ಜೀವ ಕೊಟ್ಟಿದ್ದಾನಪ್ಪ, ಹೋಗಿ ಕೆಲಸ ಮಾಡು, ನೀನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅವನು ನನ್ನ ಕೈಯನ್ನು ಹೀಗೆತ್ತಿ ತೋರಿಸಿದ. ಸರ್, ನನಗೂ ನನ್ನ ತಾಯಿಗೂ ಡಯಾಲಿಸಿಸು, ನನಗೂ ಡಯಾಲಿಸಿಸ್ಗೆ ಬಂದಿದೆ. ಕೈಯೆಲ್ಲ ಇಷ್ಟಿಷ್ಟು ದಪ್ಪಾಗಿದೆ. ಡಯಾಲಿಸಿಸ್ ಆದ ಕೈ ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತದೆ, ನರ ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತದೆ. ನನಗೆ ಬಂದ ಸಂಬಳ, ನಾನು ಪೇಂಟಿಂಗ್ ಕೆಲಸಕ್ಕೆ ಹೋಗ್ತೀನಿ, ನನಗೆ ಬಂದ ಸಂಬಳದಲ್ಲಿ ನನ್ನ ತಾಯಿಗೆ ಡಯಾಲಿಸಿಸ್ ಮಾಡಿದ್ದೀನಿ. ನನಗೆ ಇವತ್ತು ಉಸಿರು ತೆಗಿಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನನಗೆ 1500 ರೂಪಾಯಿ ಕೊಡಿ ಅಂತ ಕೇಳ್ತಾನೆ. ಪರಿಸ್ಥಿತಿ ಎಲ್ಲಿದೆ ನೋಡಿ. ಅದಕ್ಕಾಗಿ ನಾವು ಅತ್ಯಂತ ಪ್ರಯಾರಿಟಿ ಇದು. ಆ್ಯಕ್ಚುಲಿ ನೆಕ್ಸ್ಟ್ ಒಂದು 10 ದಿವಸದ ನಂತರ ಇದನ್ನು ನಾವು ಆರಂಭ ಮಾಡಲಿಕ್ಕೆ ಇದ್ದೀವಿ. ನಾವು ಇವತ್ತು ಡಾಕ್ಟರ್ ಅವ್ರ ಹತ್ರ ಮಾತಾಡಿ, ಕಮಿಷನರ್ ಹತ್ರ ಮಾತಾಡಿ, ಇವತ್ತು ರಾತ್ರಿ ಇದನ್ನು 9 ಗಂಟೆಗೆ, 8:30, 9 ಗಂಟೆಗೆ ಯಾಕೆ ಇದನ್ನು ಆರಂಭ ಮಾಡಿದನ್ನು ಉದ್ಘಾಟನೆ ಅಂತ ನಾನು ಹೇಳುವುದಿಲ್ಲ, ಇದನ್ನು ಆರಂಭ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಉದ್ಘಾಟನೆ ಅಂತ ಹೇಳಿದ್ರೆ ಸಾರು ಒಳ್ಳೆ ರೀತಿಯ ವಿಚಾರಗಳು, ಇದು ಒಳ್ಳೆ ರೀತಿಯ ವಿಚಾರಗಳು, ಆದರೆ ಇದಕ್ಕೆ ಯಾರು ಬಲಿಯಾಗಬಾರ್ದು ಅಂತ ನಮ್ಮ ಅನಿಸಿಕೆ. ಅದರಿಂದ ಇದನ್ನು ಯಾಕೆ ಆರಂಭ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತಿಂದಲೇ ಇದು ಕಾರ್ಯ ಆರಂಭ ಆಗ್ತದೆ. ಆದರೂ 48 ಜನರಿಗೆ ಮಾಡಬೇಕಿದ್ರೆ, ಈಗ ಒಬ್ಬರು ಹಿರಿಯ ನನಗೆ ಸಿಕ್ಕಿದ್ರು ಬರುವಾಗ, ನಮಗೆ ಸೀನಿಯರ್ ಸಿಟಿಜನ್ಗೆ ಒಂದು ಸ್ವಲ್ಪ ಬೇಗ ಪ್ರಯಾರಿಟಿ ಕೊಡಿ, ನಮಗೆ ರಾತ್ರಿ 3 ಗಂಟೆಗೆ ಬರಲಿಕ್ಕೆ ಆಗೋದಿಲ್ಲ, 2 ಗಂಟೆಗೆ ಬರೋದಿಲ್ಲ. ನೋವು ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಮನುಷ್ಯ ಆರೋಗ್ಯ ಇದ್ದರೆ ಯಾವುದು ಅವ್ರಿಗೆ ಗೊತ್ತಾಗೋದಿಲ್ಲ ಹೊರಗಡೆ, ಆದರೆ ಆರೋಗ್ಯ ತಪ್ಪಿದರೆ ಅದರ ನೋವು ಅವರಿಗೆ ಮಾತ್ರ ಗೊತ್ತಿರುವಂಥದ್ದು. ಅದಕ್ಕೆ ನಮ್ಮ ಸರ್ಕಾರ, ನಾನು ಅತ್ಯಂತ ಪ್ರಯಾರಿಟಿಯಲ್ಲಿ ಇದನ್ನು ಇವತ್ತು ಆರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಶಾಲಾ ಮಕ್ಕಳ ಜೊತೆ ಒಂದು ಚರ್ಚೆ ಆಯಿತು, ಒಂದು ಟೀಚರ್ ಜೊತೆ ಚರ್ಚೆ ಆಯಿತು. ನಾವೇನು ಇಲ್ಲಿ ಆರಂಭ ಮಾಡಲಿಕ್ಕೆ ಆ ಟೀಚರ್ ಜೊತೆ ಗಲಾಟೆ ಮಾಡಿ, ನಾವು ಗಲಾಟೆನೂ ಮಾಡಲಿಲ್ಲ, ನಾವು ಇಂಥವ್ರಿಗೆ ಜೀವನ ಕೊಡಲಿಕ್ಕೆ ನಾವು ಮಾಡಿರುವಂಥದ್ದು. ಅದರಿಂದ ಇದೊಂದು ಒಳ್ಳೆಯ ಕೆಲಸ ನಮ್ಮ ಸರ್ಕಾರದಿಂದ ಆಗಿದೆ.
ಇನ್ನಷ್ಟು ಯಾರಿಗೆಲ್ಲ ರಾತ್ರಿ ತಗೊಳ್ಳುವಂಥ ಪರಿಸ್ಥಿತಿ ಇದೆ ಅದನ್ನು ಕೂಡ ಒಂದು ತಿಂಗಳ ಒಳಗೆ ಅವರಿಗೆ ನಾವು ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಯಾಕಂದರೆ ಕಡಬದಲ್ಲಿ ನಾವೀಗ 3 ಮಿಷಿನನ್ನು ಹಾಕೋ ಮುಖಾಂತರ ಅಲ್ಲಿಂದ ಬರುವಂಥ ಪೇಷಂಟ್ ಕಡಬದಿಂದ ಇಲ್ಲಿ ಬರ್ತಾರೆ, ಸುಬ್ರಹ್ಮಣ್ಯದಿಂದ ಇಲ್ಲಿಗೆ ಬರ್ತಾರೆ, ವಿಟ್ಲ ಹಾಕೋದಿಂದ ಬರ್ತಾರೆ. ಈಗ ವಿಟ್ಲದಲ್ಲಿ ಮತ್ತೆ ನಾವು ಯಾವತ್ತು ಕಡಬದಲ್ಲಿ ಮಿಷಿನ್ಗಳನ್ನು ಹಾಕ್ತೀವ ಕೂಡಲೇ ನಮಗೆ ಇಲ್ಲಿಯ ಒತ್ತಡ ಕಡಿಮೆ ಆಗ್ತದೆ. ಇಲ್ಲಿ ಪೇಷಂಟ್ಗಳಿಗೆ ಅಟ್ಲೀಸ್ಟು ರಾತ್ರಿ 10 ಗಂಟೆವರೆಗೆ ಈ ಸೇವೆಯನ್ನು ಕೊಡುವಂಥ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅದರಿಂದ ಇವತ್ತು ಎಲ್ಲ ನಮ್ಮ ಸಮಿತಿಯವರು, ಕಮಿಟಿಯವರು, ಆಸ್ಪತ್ರೆ ಕಮಿಟಿಯವರು ಇರ್ಬೋದು, ಮತ್ತು ಇಲ್ಲಿ ಡಾಕ್ಟರ್ಗಳೆಲ್ಲ ಇರ್ಬೋದು, ಅವರೆಲ್ಲ ಸಹಕಾರದಿಂದ ನಮ್ಮ ಸರ್ಕಾರ ಇವತ್ತು ಕಮಿಷನರ್ಗೆ ನಾನು ಹೇಳಿದ ಕೂಡಲೇ ಬ್ಯಾಂಗ್ಳೂರಿಂದ ಇವತ್ತು ರಜೆ ಇದೆ, ಆದರೂ ಕಮಿಷನರ್ಗೆ ಫೋನ್ ಮಾಡಿದ ಕೂಡಲೇ ಇವತ್ತು ನಾನು 5 ಗಂಟೆಗೆ ಫೋನ್ ಮಾಡಿದ್ದೆ, ಸರ್ ನನಗೆ 8 ಗಂಟೆಗೆ ಉದ್ಘಾಟನೆ ಮಾಡಬೇಕು ಅಂತ. ದಟ್ ಈಸ್ ದ ಚಾಲೆಂಜ್ ಅಂತ ಹೇಳುವಾಗ 8 ಗಂಟೆಗೆ ನಮಗೆ ಉದ್ಘಾಟನೆ ಮಾಡಲಿಕ್ಕೆ ಆರಂಭ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೂ ಒಳ್ಳೆಯದಾಗಲಿ, ಎಲ್ಲ ಇದು ಒಳ್ಳೆಯದಾಗಿ ಅಂತ ನಾನು ಹೇಳೋದಲ್ಲ. ಎಲ್ಲರೂ BPL ಕಾರ್ಡ್ರು ಯಾರು ಹೋಲ್ಡರ್ ಇದ್ದಾರೆ, ಯಾರು ಇದರಿಂದ ನೋವನ್ನು ಅನುಭವಿಸುವವರಿದ್ದಾರೆ, ಅವರಿಗೆ ಇಲ್ಲಿ ಪ್ರಯೋಜನ ಆಗಲಿ, ಅದರ ಪ್ರಯೋಜನ ಬಳಸ್ಕೊಳ್ಳಿ. ಇಲ್ಲಿ ಸೇವೆಯೂ ಕೂಡ ಹಾಗೆ ಈ ಏಜೆನ್ಸಿಯವರು ಏನಿದ್ದಾರೆ ದೇ ಆರ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಜಾಬ್. ಯಾಕಂತ ಹೇಳಿದ್ರೆ ನಾನು ಅವತ್ತು 3 ಗಂಟೆ ರಾತ್ರಿಗೆ ಇಲ್ಲಿ ಬರುವಾಗ ಅವರು ಯಾವುದೇ ಒಳ್ಳೆ ನಗುಮುಖದಿಂದ ಅವರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ನೀವು ಅಲ್ಲಿ ಮಲಗಿದವರು ನಮಗೆ ನೋಡ್ಬೋದು ಯಾವ ರೀತಿ ವ್ಯವಸ್ಥೆಗಳಿದೆ. ಇದು ಕೂಡ ಹಾಗೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇರುವಂಥ ಸಂಗತಿ ನೋಡಿದರೆ ಒಳ್ಳೆಯ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಏನು ಕೊಡುವ ಸಂಗತಿ ಆರೋಗ್ಯದ ವಿಚಾರದಲ್ಲಿ ಇದು ಒಳ್ಳೆಯ ರೀತಿಯಲ್ಲಿ ಆ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಸೇವೆ ಸದ್ಬಳಕೆ ಆಗಲಿ. ಇನ್ನೂ ಕೂಡ ಪೇಷಂಟ್ಗಳು ಯಾರಾದರೂ ಇದ್ದರೆ ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮಾತನ್ನು ಹೇಳಿ, ಈ ಏನು ಇವತ್ತು ಆರಂಭ ಮಾಡಿದಂಥ ಈ ಡಯಾಲಿಸಿಸ್ ಅದು ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಆಗಲಿ ಅಂತ ನಾನು ಅದ್ರ ಜೊತೆಗೆ ನಾನು ನಿಮ್ಮ ಹತ್ರ ಮಾಧ್ಯಮದ ಹತ್ರ ಹೇಳೋದು, ನಾನು ಮಾತಾಡ್ತಾ ಇದ್ದೀನಿ ಈ ಡಯಾಲಿಸಿಸ್ ಬಗ್ಗೆ. ನಾನು ಆದಷ್ಟು ನನ್ನ ಬಂದು ಸರ್ವೆಯನ್ನು ಮಾಡ್ತೇನೆ, ನನ್ನ ಹತ್ರ ಯಾರು ಬರ್ತಾರೆ ಸರ್ವೆಯನ್ನು ಮಾಡ್ತೇನೆ. ಎಲ್ಲರೂ ಕೂಡ ಪೇಯ್ನ್ ಕಿಲ್ಲರ್ ತೆಕ್ಕೊಂಡು ತನ್ನ ಕಿಡ್ನಿಯನ್ನು ಕಳ್ಕೊಂಡವರು. ನಾನಿವತ್ತು ಲೇಬರ್ ಇದಕ್ಕೆ ಅವರು ಯೂನಿಯನ್ದೊಂದು ಕಾರ್ಯಕ್ರಮ ಇತ್ತು, ಅದಕ್ಕೆ ಹೋಗಿದೆ. ಬಹುಶಃ ಸರ್ಕಾರ ಇದಕ್ಕೆ ಅವೇರ್ನೆಸ್ ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಇವತ್ತು ಒಬ್ಬರ ಹತ್ರ ಮಾತಾಡುವಾಗ ಒಂದು 4-5 ಅಂತ ಮಾತಾಡುವಾಗ ಯಾರು ನನ್ನ ಹತ್ರ ಇವತ್ತು ಒಬ್ಬರು ಬಂದಿದ್ರು, ಅವರು ಅಡಿಕೆ ಮರ ಹತ್ತುವವರು. ಅವರು 6 ತಿಂಗಳಿಂದ 8 ತಿಂಗಳಿಂದ ಬರೀ ಈ ಅಡಿಕೆ ಮರ ತೆಂಗಿನ ಮರ ಹತ್ತಿ ಕಾಲು ನೋವು ಆಗ್ತದೆ, ಗಂಟು ನೋವು ಆಗ್ತದೆ ಅಂತ ಪೇನ್ ಕಿಲ್ಲರ್ ತಗೊಂಡಿದ್ದಾರೆ. 2 ಕಿಡ್ನಿ ಹೋಗಿದೆ. ನಾನು ಮಾಧ್ಯಮದ ಮುಖಾಂತರ ಎಲ್ರಿಗೂ ಹೇಳುವಂಥದ್ದು, ದಯಮಾಡಿ ಡಾಕ್ಟರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ರೆಗ್ಯುಲರ್ ಪೇನ್ ಕಿಲ್ಲರನ್ನು ತಗೊಳ್ಬೇಡಿ. 6 ತಿಂಗಳಲ್ಲಿ ನಿಮ್ಮ ಕಿಡ್ನಿ ಹೋಗ್ತದೆ, ಜೀವಮಾನ ಪಶ್ಚಾತ್ತಾಪ ಪಡುವಂಥ ಕೆಲಸಗಳಾಗ್ತದೆ. ಅದರಿಂದ ಯಾವುದೇ ಮೆಡಿಸಿನನ್ನು ತಗೊಳ್ಳುವಾಗ ಡಾಕ್ಟ್ರನ್ನು ಸಂಪರ್ಕ ಮಾಡಿ ಅದನ್ನು ತಗೊಳ್ಳುವಂಥ ಕೆಲಸ ಮಾಡಬೇಕು. ಡೈರೆಕ್ಟ್ ಹೋಗಿ ಮೆಡಿಕಲ್ನಿಂದ ನಿಮ್ಮ ಸ್ವಂತ ಇಚ್ಛೆಯಿಂದ ಔಷಧಿಯನ್ನು ಖರೀದಿ ಮಾಡಬೇಡಿ. ಆರೋಗ್ಯವೇ ಭಾಗ್ಯ. ಎಲ್ಲರೂ ಇದನ್ನು ನೀವು ಮಾಧ್ಯಮದವರು ಮುಟ್ಟಿಸ್ಬೇಕಂತ ನಿಮ್ಮ